ಅದು ಚಂದವ ಖಂಡಿತ ಅಲ್ಲ. ಮತ್ತೆ ಸ್ವಲ್ಪ ಬದಲಾವಣೆ ಆಗ್ತಾ ಇರ್ಬೇಕು. ಬೆಳಿಗ್ಗೆ ಇದ್ದವ ಸಂಜೆ ನೋಡಿದ್ರೆ ಹಾಗೆ ಇರುವುದಿಲ್ಲ. ನಮ್ಮಲ್ಲಿ ಭೂಲೋಕದಲ್ಲಿ ಅತಿ ಹೆಚ್ಚು ಅದು ಅಲ್ವಾ? ಬೆಳಿಗ್ಗೆ ಇದ್ದವ ಮಧ್ಯಾಹ್ನ ಆಗುವಾಗಲೇ ಸರಿ ಇರುವುದಿಲ್ಲ, ಸಂಜೆ ಆಗುವಾಗ ಮತ್ತೆ ಹೇಳಿ ಪ್ರಯೋಜನ ಇಲ್ಲ. ಹೇಳಿದ್ದು ಪರಿವರ್ತನಾಶೀಲವಾಗಿರುವಂತಹ ಪ್ರಪಂಚ ಅಷ್ಟು ಬದಲಾವಣೆ ಆಗ್ತದೆ. ಈಗ ಬೆಳಿಗ್ಗೆ ಒಬ್ಬನನ್ನು ಕಾಣುವಾಗ ನಮಸ್ಕಾರ ಕೊಟ್ಟರೆ ಅವನು ನಮಸ್ಕಾರ ಕೊಡ್ತಾನೆ ಅಲ್ವಾ? ಅದೇ ಅವನನ್ನು ಮಧ್ಯಾಹ್ನ ಕಾಣಲಿಕ್ಕೆ ಸಿಗುವಾಗ ವಿನಯ ಸ್ವಲ್ಪ ಅಲ್ಲ ಅವನಿಗೆ ನಮಸ್ಕಾರ ಕೊಡು, ನಮಸ್ಕಾರ ಈಗ ಹೇಳ್ತಾನೆ ಅವ. ಅದೇ ವ್ಯಕ್ತಿ ಸಾಯಂಕಾಲ ಸಿಗುವಾಗ ನೀನು ನಮಸ್ಕಾರ ಕೊಡು. ನೀನು ನಮಸ್ಕಾರ ಅಂತ ಹೇಳಿದ್ರೆ ಏನು? ಈಗ ಅದೇ ವ್ಯಕ್ತಿಯಲ್ಲಿ ರಾತ್ರಿಯಲ್ಲಿ ಕೇಳು, ನಿನ್ನ ನಮಸ್ಕಾರ ಇಟ್ಕೊಂಡು ಹೋಗ್ತೇ ಇಲ್ವ ಅಂತ ಕೇಳ್ತಾನೆ. ಅದರಲ್ಲಿ ಎರಡು ವರ್ಗ, ಅಷ್ಟು ವ್ಯತ್ಯಾಸ. ಸಂಜೆ ಹೊತ್ತಿಗೆ ಅತೀ ವಿನಯವನ್ನು ತೋರಿಸುವವರಿದ್ದಾರೆ. ಹೌದೌದು. ಏನೇ ಇರಲಿ, ದೇವಲೋಕದ ನಂದನವನವನ್ನು ಹೊಗಳುವುದಕ್ಕೆ ಸಾಧ್ಯ. ಧಿಕ್ಕರಿಸುವಂತ ಸೌಂದರ್ಯ ಇಲ್ಲಿ ಉಂಟಾ? ಅದು ಯಾಕೆ ಬಲ್ಲೆಯ? ಮೇಲ್ಲೋಕವಾಸಿಗಳ ಕ್ಷೇತ್ರ, ಶತಮಖಗಳನ್ನು ಮಾಡಿ ಪೂರೈಸಿದವನ ಅಧಿಕಾರಕ್ಕೆ ಒಳಪಟ್ಟಂತಹ ಜಾಗ ಮತ್ತೆ ಎನ್ನುವ ಒಂದೇ ಕಾರಣಕ್ಕೆ ಅದನ್ನು ಹೊಗಳಬೇಕೇ ಹೊರತು ನಮ್ಮ ಈ ಉಪವನಕ್ಕೆ ಸರಿಗಟ್ಟ. ಅಲ್ಲಿ ನೋಡು, ಎಳೆ ಲತೆಗಳ ಲಾವಣ್ಯ ಲಹರಿ, ಮಾವುಗಳ ಮಂಗಲ ಮಡುವು, ಕೋಗಿಲೆಗಳ ಕೊರಳ ಪುಣ್ಯಂ, ದುಂಬಿಗಳ ನಾಸಿಕದ ನಲಿವು, ನವಿಲ ನವನಾಟ್ಯ ರಂಗಂ, ಗಿಳಿವಿಂಡುಗಳ ಸವಿಯ ಸಾಮ್ರಾಜ್ಯ, ರತೀಶ್ವರನ ಭುಜಬಲದಂತೆ ನೆರೆಯುತ್ತಿರುವುದು ನಮ್ಮ ಈ ಉಪವನ ಅಲ್ವಾ? ಮತ್ತೆ ಇನ್ನು ನೋಡಿದ್ರೆ ಇನ್ನೂ ನೋಡ್ಬೇಕು, ಮತ್ತು ನೋಡಿದ್ರೆ ಮಗನೊಮ್ಮೆ ನೋಡ್ಬೇಕು ಎನ್ನುವಂತಹ ದೃಶ್ಯ. ನಾವು ಇಲ್ಲೇ ಹೊಗಳ್ತಾ ಇರುವುದಾ? ಇಲ್ಲೇ ಹೊಗಳ್ತಾ ಇದ್ರೆ ನಾವು ಆವಾಗ ಹೇಳಿದಕ್ಕೆ ಏನು ವ್ಯತ್ಯಾಸ ಅಲ್ವಾ? ನೋಡಿದ್ದೇನೆ, ನೋಡಿದಾಗ ಆಗ್ತದೆ. ಇನ್ನು ಸ್ವಲ್ಪ ಮುಂದೆ ಹೋಗಿ ಏನಿದೆ? ಕನಕಮಯದ ಭರಣ ಚೋಪಿತ ಕಮತರದ ಮಾಜಿಯನ್ನು ಪರಿಗಿಸಿ, ಘನತರದ ಮಾಜಿಯನ್ನು ಪರಿಗಿಸೆ, ಹೊಳೆಗೊಳಗೆ ಬಿಗಿದಿದ್ದಲ್ಲಿ ಕನವನು ಕಾಣುತ್ತಲೇ ದೂರಕ್ಕೆ ದೃಷ್ಟಿ ಹಾಯಿಸಿದೆ. ಓ ಆ ಕಡೆಗೆ ನೋಡುವಾಗ ಓ ಅಲ್ಲಿ ಒಂದು ತುರಗ ಕಾಣ್ತಾ ಇದೆ ಅಲ್ಲ. ತುರಗ ಅಂತ ಹೇಳಿದ್ರೆ ಆಶ್ಚರ್ಯ ಪಡಬೇಕಾದಿಲ್ಲ, ನಮ್ಮದ್ದೇ ಆಗಿರಬಹುದು ಅಂತ ಭಾವಿಸಿದ್ದೆ. ಆದ್ರೆ ನಮ್ಮದ್ದಲ್ಲ ಎನ್ನುವುದರ ದ್ಯೋತಕವಾಗಿ ಬೇಕಾದಷ್ಟು ಆಭರಣಗಳಿಂದ ಶೃಂಗರಿಸಲ್ಪಟ್ಟು ಶೋಭಿಸ್ತಾ ಇದೆ. ಅದನ್ನು ಸರಿ ಗಮನಿಸಿದ್ರೆ ಅದರ ಹಣೆಯಲ್ಲಿ ಏನೋ ಒಂದು ಲೇಖನವನ್ನು ಬರೆದು ಬಿಗಿದಿದ್ದಾರೆ ಅಂತ ಆಯ್ತು. ಹಾಗಿದ್ರೆ ನಮ್ಮ ನಾಡಿನ ಕುದುರೆ ಅಲ್ಲ ಅಂತಾದ್ರೆ ಆ ಲೇಖನದಲ್ಲಿ ಅದು ಯಾರ ಕುದುರೆ ಅಂತ ಬರೆದಿರಬೇಕು. ಅದಕ್ಕಾಗಿ ಯೋಚಿಸುವುದಲ್ಲ, ನಮ್ಮಲ್ಲಿಗೆ ಬಂದಿದೆ ಅಂತಾದ್ರೆ ಏನು ಅಂತ ತಿಳಿಬೇಕು ನಾವು. ಅಲ್ಲಿವರೆಗೆ ಹೋಗಿ ಆ ಲೇಖನವನ್ನು ಕಿತ್ತು ಓದುದ್ಯಾರು? ಸ್ವಸ್ತಿ ಶ್ರೀ ಸಾಕೇತ ಪುರಪತಿ ಜಗತಿ ಸಮಸ್ತ ರೊಡೆಯ ರಾಮನು, ಉತ್ತಮ ಹಯಮೇಧವನು ದೈವ ದೇವ ದೇವೋತ್ತಮ ತವ ಕದಲಿ. ಸ್ವಸ್ತಿ ಶ್ರೀ ಎನ್ನುವ ಹಾಗೆ ಬರೆಯಲ್ಪಟ್ಟಿದೆ. ಒಂದು ಶುಭ ಸೂಚನೆ, ಸಂದೇಹವೇ ಇಲ್ಲ. ಈ ಕುದುರೆಯನ್ನು ಬಿಟ್ಟವ ಸಾಮಾನ್ಯನಲ್ಲ, ವೀರನಂತೆ, ಧೀರನಂತೆ, ಶೂರನಂತೆ, ಸಚ್ಚರಿತ್ರನಂತೆ, ಅವನೇ ಎಲ್ಲವರಿಂದ ಪೂಜಿಸಲ್ಪಡುವನಾದಂತಹ ಅಯೋಧ್ಯೆಯ ಅರಸನಾದಂತಹ ಶ್ರೀರಾಮಚಂದ್ರನಂತೆ. ಅವನಿಗೆ ಏನಂತೆ 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 ಉಂಟಲ್ಲ ಇಲ್ಲಿ ಏನು ಮಾಡ್ತಾರೆ? ಹರಗಳು ತುರಗವ ಶತ್ರುಗಳೊಂದಿಗೆ ಚರಿತನು ಬಿಟ್ಟಿಗನು, ತುರಪರಗಮು ಹಯವ ಕಟ್ಟಿದಂಗರ ವಿರಜಿಪುದಮ್ಮೊಡನೆ. ಅಶ್ವಮೇಧಾತುರವನ್ನು ಕೈಗೊಂಡಿದ್ದಾನಂತೆ. ದೇಶಾಧಿಪರ ಮೇಲೆ ಕುದುರೆಯನ್ನು ಪೂಜಿಸಿ ಬಿಟ್ಟಿದ್ದಾನೆ. ಕುದುರೆಯ ಬೆಂಗಾವಲಿಗೆ ತಮ್ಮನಾಗಿರುವಂತಹ ಶತ್ರುಘ್ನೇ ಬಂದಿದ್ದಾನೆ. ಬಲವುಳ್ಳಂತಹ ಭಟರು ಕುದುರೆಯನ್ನು ಕಟ್ಟಿ ಕಾದಾಡಬೇಕು, ಬಲಹೀನರಾದವರು ಕಪ್ಪಗೊಟ್ಟು ಕಾಲಿಗೆ ರಗಬೇಕು. ಅಷ್ಟು ಮಾತ್ರ ಅಲ್ಲ, ಬಲ ಉಂಟು ಎನ್ನುವ ಹಾಗೆ ಕುದುರೆಯನ್ನು ಕಟ್ಟಿ ಯುದ್ಧ ಮಾಡಿ ಯುದ್ಧದಲ್ಲಿ ಯಾರು ಸೋಲುತ್ತಾರೋ ಅಂತಿನಲ್ಲಿ ಜಗತ್ತಿನಲ್ಲಿ ಅಂತವರು ಜಗತ್ತಿನಲ್ಲಿ ಅಪಹಾಸ್ಯಕ್ಕೆ ಈಡಾಗುವುದು ಮಾತ್ರವಲ್ಲದೆ ರಾಮನನ್ನು ದೇವನೇ
ನರಕದಿಂದ ಶಿಖದವರೆಗೆ ಇರ್ತಾ ಇದೆ. ಹಾ. ಯಾರು? ಹಾ. ರಾಮ ರಾಮ ದೇವರು. ಹ್ಮ್. ಹಾಗಿದ್ರೆ ಹಾ. ನಾವು ನಂಬುದು ಯಾರನ್ನು? ಈಶ್ವರ ದೇವರು. ನಮ್ಮ ಭಾವ. ಅನವರತವು ಪೂಜಿಸುವವ. ಹಾಗಿದ್ರೆ ಹಾ. ಇವರ ಏನು ಪರಾಕ್ರಮ ಹಾ. ಅದು ಅವರಲ್ಲಿ ಮಾತ್ರ ಇರುವುದ? ಹಾ. ನೀನಲ್ಲಿ ಕೇಳ್ತಾರೆ ಹಾ. ಪರಾಕ್ರಮ ಎನ್ನುವುದು ಹಾ. ಒಂದು ವರ್ಗಕ್ಕೂ ಹಾ. ಒಂದು ಮನೆಗೂ ಹಾ. ಅಲ್ಲ ಒಬ್ಬ ವ್ಯಕ್ತಿಗೂ ಹಾ. ಅದು ಮೀಸಲೇ. ಖಂಡಿತ ಅಲ್ಲ. ಹಾಗಿದ್ರೆ ಇವರ ಮಾತಿಗೆ ಏನರ್ಥ? ಹಾ. ಒಂದು ಪರ್ವತಕ್ಕೆ ಹಾ. ಮತ್ತೊಂದು ಪರ್ವತ ಹಾ. ಅಡ್ಡವಾಗಿ ಇದ್ದೇ ಇರ್ತದೆ. ಹಾ. ಹಾಗಿದ್ರೆ ಲೋಕಮಾನ್ಯ ರಾಮ ಅಂತ ಹೇಳಿದ್ರೆ ಬಿಡ್ಬೋದಾ? ಅರುಣೋರ್ವನ ಬ್ರಹ್ಮಾಂಡಕ್ಕೆ ಪಡೆಯಲು ಅರುಣೋರ್ವನ ಬ್ರಹ್ಮಾಂಡಕ್ಕೆ ಪಡೆಯಲು ಧನವಂತನುಡೀಗ. ವಿರೋಧಿಗ ನಮ್ಮನ ಮನೆಯನ್ನು ಮಾಡುವುದು ನರಿಯರು ಈ ಪರಿಯ. ಬೇರೆ ರೀತಿಯಾಗಿ ವರ್ಣಿಸಿ ಬರೆದಿದ್ದಾರೆ. ಅವ ದೇವರಂತೆ. ದೇವ ಹಾ. ದೇವ ಇರುವುದಿದ್ರೆ ಈ ಲೋಕಕ್ಕೆ ಒಬ್ಬನೇ. ನಮಗೆ ಭಾವನು ದೇವನು ಒಬ್ಬನೇ. ನಿತ್ಯವೂ ಬಂದು ನಮ್ಮನ್ನು ಹರಿಸ್ತಾ ಇರುವಂತಹ ಪರಮೇಶ್ವರನ್ನು ಹೊರತು ಹಾ. ಈ ಪ್ರಪಂಚದಲ್ಲಿ ಬೇರೆ ಯಾವ ದೇವರು ಇರುವುದಕ್ಕೆ ಸಾಧ್ಯ ಒಬ್ಬ ದೇವರಿದ್ದಾನೆ. ಯಾರು? ಅದು ನಮ್ಮ ಅಪ್ಪ ಬೀರವಳ್ಳಿ. ಅಲ್ವಾ? ಅವರನ್ನು ಬಿಟ್ಟರೆ ಹಾ. ಇವ ರಾಮ ದೇವರು. ಅವನ ವಿಚಾರವನ್ನು ಕೇಳಿದ್ರೆ ಈ ರಾಮ ಹಾ. ಹಾಳಾಗಿ ಹೋದ. ಹೋದ. ಬಿಡಬಾರ್ದು. ಬಿಡಬಾರ್ದು. ಏನ್ ಮಾಡುದು? ನಮ್ಮ ಅಪ್ಪ ಹಾ. ನಮ್ಮ ಭಾವ ಇವರು ಪ್ರಪಂಚಕ್ಕೆ ದೇವರು ಹಾ. ಎನ್ನುವುದನ್ನು ನಿರೂಪಿಸುವುದಕ್ಕೆ ಹಾ. ಹೇಗೆ ಬರೆದು ಕಳಿಸಿದ್ದಾರಲ್ಲ ಅಲ್ವಾ? ಅದು ಇಲ್ಲಿಗೆ ಬಂದಿದೆ ನಮಗೆ ಬಂದ ಆಹ್ವಾನ ತಿರುಗಿ ಹೋಗಬಾರ್ದು. ಹೋಗ್ಬಾರ್ದು. ಅದನ್ನು ಬಂಧಿಸಿ ನ್ಯಾಯದಲ್ಲಿರಿಸಿ ನಮ್ಮ ಅಪ್ಪನಿಗೆ ಹೇಳುವ. ತಿಳಿಸ್ಬೇಕು. ಬಾ.